ಆಫ್ ದ ಪೀಪಲ್. ಇಂಥ ಜನ ಇದ್ದಾರೆ. ಅಪ್ಪ ಓದಕ್ಕೆ ಬರ್ತದೆ, ಬರೆಯೋಕ್ಕೆ ಬರೋದಿಲ್ಲ, ವಲಸೆ ಕಾರ್ಮಿಕರಾಗಿರ್ತಾರೆ, ಯಾವುದೋ ಊರಿಗೆ ಉದ್ಯೋಗ ಹೋಗಿರ್ತಾರೆ, ಗುಳೆ ಎದ್ದು ಹೋಗಿರ್ತಾರೆ. ಇಂಥವ್ರ ಮಕ್ಕಳಿಗೆ ಮ್ಯಾಲೆ ಬಿಡ್ಬೇಕಾಗಿದೆ. ಇವ್ರಿಗೆ ಹೇಳವ್ರು IAS ಐತಿಪ್ಪ, ಒಂದು ಎಕ್ಸಾಮ್ ಅದ, ಈ ದೇಶದ ಶ್ರೇಷ್ಠ ಎಕ್ಸಾಮ UPSC ನಡೀತಂತ ಎಷ್ಟೋ ಮಕ್ಳಿಗೆ ಗೊತ್ತಿಲ್ಲ. BA ಪಾಸ್ ಆಗಿರ್ಬೋದು, MAಗೆ ಬಂದಂಥ ಒಂದು ಹುಡುಗರು MA MCom MSc MBBS ಇಂಥಲ್ಲಿ ಬಂದವ್ರು ಹುಡುಗರು ಗೊತ್ತಾಗ್ಬೋದು. ನಾವು ಉಳಿದು ಹುಡುಗರು ಗೊತ್ತಾಗೋದಿಲ್ಲ. ಅದು ಗೊತ್ತಾದರೂ ಅದ್ರ ಎಂಟ್ರಿ ಆಗೋದು ಸುಲಭದ ಮಾತಲ್ಲ. ಆ ಮಾತು ಬೇರೆ. ಅಂಥ ಸಾಹಸವನ್ನು ನಮ್ಮ ಹನುಮಂತಪ್ಪ ನಂದಿಯವ್ರು ಮಾಡಿದ್ದಾರೆ. ಅವ್ರಿಗೆ ಕೋಟಿ ಕೋಟಿ ನಮ್ಮನ್ನು ಹೇಳಿದ್ರು ಕಡಿಮೆ. ಯಾಕಂದ್ರೆ ಇಂಥ ಬಡ ಕುಟುಂಬದಲ್ಲೇ, ಅದರಲ್ಲೂ ಏನಪ್ಪ ಅಂದ್ರೆ ತಮ್ಮನ ಕುರಿಕಾದ ಹಣದಲ್ಲೇ ಬೆಂಗಳೂರಂಥ ಸಿಟಿಯಲ್ಲಿ ಇದ್ದುಕೊಂಡು ಏನ್ರಿ ಸತತ ಪ್ರಯತ್ನ ಮಾಡೋದು. ಕಳೆದ 8 ಸಲ ಹೆಸರು ಆಗಿದ್ದಾರೆ ಅವರು. ಕಳೆದ 8 ವರ್ಷದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದಾಗ ಇವತ್ತೊಂದು ಹಂತಕ್ಕೆ ಬಂದುಬಿಟ್ಟಿದ್ದಾರೆ. ಮತ್ತು ಅವರು ಇಂಜಿನಿಯರಿಂಗ್ ಓದಿದಂಥ ವಿದ್ಯಾರ್ಥಿಗಳಾಗಿದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಓದಲಿ, ನಿಜವಾಗಿ ಒಳ್ಳೆಯ ಹಾದಿಯಲ್ಲಿ ಹೋಗಿದ್ದಾರೆ, ಗೆದ್ದಿದ್ದಾರೆ. ಯರಗಡ್ಡಿ ತಾಲೂಕು ಹೆಮ್ಮೆ ವಿಷಯ, ಬೆಳಗಾವಿ ಜಿಲ್ಲೆಗೆ ಹೆಮ್ಮೆ ವಿಷಯ. ಒಬ್ಬ ಸಾಮಾನ್ಯ ಕುಟುಂಬದ ಬಂದಂಥ ಹುಡುಗ ವ್ಯಕ್ತಿ ಇವತ್ತು ಅಸಾಮಾನ್ಯ ಸಾಧನೆ ಮಾಡಿದ ನೋಡಿದಾಗ ಇಲ್ಲಿ ಇನ್ನೂ ಒಂದಿಷ್ಟು ಪ್ರಾಮಾಣಿಕತೆ ಇದಪ್ಪ ಅಂತ ಒಮ್ಮೆ ಅನಿಸ್ತಾ ಇರ್ತದೆ. ಆದರೂ UPSC ತನ್ನ ಮೊದಲಿನ ಒಂದು ವ್ಯಕ್ತಿತ್ವವನ್ನು ಉಳಿಸಿಕೊಂಡದಂತೂ ಕೆಲವೊಮ್ಮೆ ಅನಿಸ್ತದೆ. ಕೆಲವೊಮ್ಮೆ ಏನೋ ಈ ಮುಂದುವರೆದಂತ ನಾವೇನು ಕರ್ಕೊಳ್ತೀವಿ, ಅಥವಾ ಒಂದು ದುಡ್ಡಿದ್ದಂಥವ್ರು ನಾವೇನು ಕರ್ಕೊಳ್ತೀವಿ, ಇಲ್ಲಿ ವ್ಯವಸ್ಥೆ ಬಗ್ಗೆ ನಾವು ಕರ್ಕೊಳ್ತೀವಿ. ಆ ಜನರಿಗೆ ಎಲ್ಲೋ ಒಂದಿಷ್ಟು ಸಂಶಯದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಬಟ್ ಅದೇನೂ ಇರಲಿ, ಆ ಎಲ್ಲದರೊಳಗೂ ಹೇಳ್ಬಹುದು ಅನ್ನೋದಕ್ಕೆ ನಮಗೆ ಇವತ್ತು ಹನುಮಂತಪ್ಪ ನಂದಿಯವರು ಸಾಕ್ಷಿಯಾಗಿದ್ದಾರೆ. ಅವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೆಡ್ಸಪ್ ಹೇಳಿದ್ರು ಕಡಿಮೆ. ಅವ್ರು ಗೆದ್ದಿದ್ದಾರೆ ಇವತ್ತು. ಅದಕ್ಕಿಂತ ಹೆಚ್ಚಿಗೆ ಅವ್ರ ತಮ್ಮನಂದ ಆನಂದಕ್ಕೆ ನಾವು ಇವತ್ತು ಭಾಳಷ್ಟು ಥ್ಯಾಂಕ್ಸ್ ಹೇಳಬೇಕಾಗಿದೆ. ಯಾಕಂದರೆ ಬೆಂಗಳೂರಿನಂಥ ಸಿಟಿಯಲ್ಲಿ ಒಬ್ಬ ಅತ್ಯಂತ ಬಡ ಕುಟುಂಬದ ಅಷ್ಟೇ ಅಲ್ಲ, ಹಿಂದುಳಿದ ಕುಟುಂಬದ ಈ ವ್ಯಕ್ತಿ, ದುಡ್ಡಿಲ್ಲಂಥ ವ್ಯಕ್ತಿ ಬೆಂಗಳೂರಿನಂಥ ಸಿಟಿಯಲ್ಲೇ ತಿಂಗಳಿಗೆ ಕಳಿಸುವ ತಮ್ಮನ 15,000 ರೂಪಾಯಿದಲ್ಲಿ ತನ್ನ ಇಡೀ ಜೀವನ ಮಾಡ್ಕೋಬೇಕಾಗಿದೆ. ನಾನು ಇವತ್ತು ಅದನ್ನ ಮೇಲೆ ಹೇಳ್ತಾ ಇರ್ತೀನಿ. ಇವತ್ತಿನ ಎಜುಕೇಷನ್ ಕಾಸ್ಟ್ಲಿ ಆಗಿದೆ. ಬಡ ಮಕ್ಕಳಿಗೆ ಇಲ್ಲರಿ ಇದು ಎಲ್ಲೋ ಒಬ್ಬ ತಮ್ಮ ಸಿಕ್ಕ ಅನ್ನ ಗೆದ್ದ ಅನ್ನೋದು ತಮ್ಮ ಸಾಕ್ಷಿ ಆದ, ತಂದೆ ತಾಯಿಗಳು ಸಾಕ್ಷಿ ಆದರು.